ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓದ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಇದು ಮಾಡ್ತಾ ಇರೋದು. ಸೊ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಹಾಗೆ ನಮ್ಮ ಎದುರುಗಡೆ ಮನೆ ಅಂದರೆ ನಮ್ಮ ಚಿಕ್ಕಮ್ಮನೆ ಆಗಬೇಕು, ಅವರು ಕೂಡ ಕರೆದಿದ್ರು ಕುಂಕುಮ ಇಟ್ಕೊಳಕ್ಕೆ. ಅವತ್ತು ಬಂದು ರಾಯರ ವರ್ಧಂತಿ ಇತ್ತು. ಸೊ ಅದು ಕುಂಕುಮ ಇಟ್ಕೊಂಡು ಮತ್ತು ಫೋಟೋ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ತೊಗೊಬರೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಇದು ಬಂದು ಅವ್ರ ಮನೆ ಇಟ್ಕೊತಾ ಇರೋದು, ಅವ್ರ ಮಗಳ ಕೈಲೇ ಕೊಡಿಸ್ತಾ ಇದ್ದಾರೆ. ಸೊ ನಮ್ಮ ಅಜ್ಜಿಗೆ ತುಂಬಾ ಹುಷಾರಿರಲಿಲ್ಲ. ಸೊ ಅಂದರೆ ಒಂದು 4-5 ಇಯರ್ಸ್ ಆಗಿದೆ. ಅವ್ರು ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ. ಸ್ಟಂಟ್ಗಳೆಲ್ಲ ಹಾಕ್ತಾಯಿದ್ರು. ಇವಾಗ ಡಯಾಲಿಸಿಸು ಮಾಡೋಕ್ಕಾಗಲ್ಲ ಮತ್ತು ಸ್ಟಂಟು ಹಾಕೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ತುಂಬಾ ಒಂಥರ ಏನು ಮಾಡೋದು, ಇಲ್ಲಿ ಆರೋಗ್ಯನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕೂ ಆಗಲ್ಲ, ಏನು ಮಾಡೋದು ಅನ್ನೋ ಥರ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್. ಅಷ್ಟೊಂದು ಅಂದರೆ ತುಂಬಾ ನೋಡ್ಕೊಂಡಿದ್ದಾರೆ. ಏನು ಮಾಡಿದ್ರು ಬಟ್ ಗಾಡ್ ಗ್ರೇಸ್ ಇರಬೇಕಲ್ವಾ. ಸೊ ಅದಾದಮೇಲೆ ನಾನು ಇದು ಫೋಟೋ ತೋರಿಸ್ತಾ ಇದ್ದೀನಿ. ನನ್ನ ಮಗಳಿಗೂ ಕೂಡ ಕೆಲವು ಗಿಫ್ಟ್ಸ್ ಎಲ್ಲ ಕೊಟ್ಟರು. ಇದು ಏನು ಎರೇಸರು, ಪೆನ್ಸಿಲು ಇದು ಮತ್ತು ಇನ್ನೊಂದೇನಪ್ಪ ಬುಕ್ಸು ಎಲ್ಲ ಕೊಟ್ಟರು. ನನ್ನ ಮಗನಿಗೂ ಕೊಟ್ಟರು. ಆ್ಯಕ್ಚುಲಿ ನನ್ನ ಮಗಂದು ಕೂಡ ನನ್ನ ಮಗಳ ಇಸ್ಕೊಂಡ್ಲು. ಸೊ ದೇವ್ರ ಮನೆ ಮತ್ತು ಬೆಳಿಗ್ಗೆ ಅಂದರೆ ಬೆಳಕು ಇದ್ದಾಗೇನೆ ಫೋಟೋ ಅದೇನಾದರೂ ಇಸ್ಕೊಳೋದಿದ್ರೆ ಇಸ್ಕೋಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸ್ವಲ್ಪ ನನ್ನ ಮಗನ ಸ್ಕೂಲ್ ಬಿಟ್ಟಿದ ತಕ್ಷಣವೇ ಹೋಗಿದ್ದೆ. ಹೋಗಿ ಇಸ್ಕೊಂಡು ಬಂದಿದ್ದೀವಿ. ಇದು ಅವ್ರ ಮಗಳು, ನನ್ನ ಮೈಯೂರು, ನನ್ನ ತಂಗಿ ಮಗ. ನನ್ನ ತಂಗಿ ಅಂದರೆ ನನ್ನ ಚಿಕ್ಕಪ್ಪನ ಮಗಳು ಮಗ ಆ ಥರ ಹೇಳ್ಬೋದು. ಸೊ ಇವಾಗ ಅದಾದಮೇಲೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ಅಲ್ಲೊಂದು 1/2 hour to 1 hour ಇದ್ವಿ ಅನಿಸುತ್ತೆ ಅಷ್ಟೇನೆ. ಸೊ ಇವಾಗ ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೆ ಹಬ್ಬಕ್ಕೆ. ಇನ್ನೇನು ಹಬ್ಬ ಬಂತಲ್ವ, 19th ಹಬ್ಬ. ಸೊ ಅದಕ್ಕೋಸ್ಕರ ಒಂದು 15 days ಮುಂಚೆನೇ ಶಾಪ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಷ್ಟು ಬೇಗ ಶಾಪ್ ಮಾಡ್ತಾ ಇರೋದು ಅಂತ ಅಂದರೆ, ಅದಾದಮೇಲೆ ಎಕ್ಸಾಮ್ಸ್ ಬರುತ್ತೆ, ಎಲ್ಲ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಮುಂಚೆ ಮಧ್ಯದಲ್ಲಿ ಒಂದ್ಸಲಿ ಇದಕ್ಕೆ ಹೋಗಿದ್ವಿ, ಏನಪ್ಪ ಬೇಕ್ರಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಎಲ್ಲ ಇದು ಕೇಕ್ಸ್ ಅಂದರೆ ನಮ್ಮ ಮಕ್ಳಿಗೆ ಇಷ್ಟ. ಎಸ್ಪೆಷಲಿ ದಿಸ್ ಕೇಕ್, ಹನಿ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಟ್ರೆಂಡಿಯಾಗಿರೋ ಶರ್ಟ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಬೊಂಬೆಗೆ ಹಾಕಿದ್ರಲ್ಲ ಆ ಶರ್ಟನ್ನೇ ನನ್ನ ಮಗ ತೊಗೊಂಡಿರೋದು. ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದಾನೆ. ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಇದು ಝೀ ಕೋಡಲ್ಲಿ ತೊಗೊಂಡಿದ್ದು. ನನ್ನ ಮಗನ ಶರ್ಟ್ಗಳು ಮತ್ತು ನನ್ನ ಮಗಳು ಬಟ್ಟೆಗಳೆಲ್ಲನೂ ಝೀ ಕೋಡಲ್ಲಿ ತೊಗೊಂಡಿದ್ದು. ಅದಾದಮೇಲೆ ನಾವು ಕೂಪನ್ಸ್ ಕೂಡ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಕೂಪನ್ಸ್ ಇದ್ರೂ ಕೂಡ ಚೆನ್ನಾಗಿ ಅಂದರೆ ಬಟ್ಟೆಗಳು ಸಿಗುತ್ತೆ, ಅಂದರೆ ಎಕ್ಸ್ಚೇಂಜ್ ಥರ ಆಫರ್ಸ್ಗಳೆಲ್ಲ ಇರುತ್ತೆ. ಅದಾದಮೇಲೆ ನಾನು ಕೂಡ ಟ್ರೈ ಮಾಡಿದೆ ಕೆಲವು ಬಟ್ಟೆಗಳನ್ನೆಲ್ಲ. ನೋಡಿ, ಇದು ನಾನು ಹಾಕ್ಕೊಂಡಿರೋದು, ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಇಗ್ನೋರ್ ಮಾಡಿ. ಸೊ ಇದೊಂದು ಟ್ರೈ ಮಾಡಿದೆ. ಇದು 600 ಅನಿಸುತ್ತೆ, 599. ಆವಾಗಲೇ ಬಂದಿದ್ದು 1000. ಇಲ್ಲಿ ಏನಕ್ಕೆ ನಮ್ಮ ಮನೆಯವ್ರ ಜೊತೆ ನಾನು ಬರಲಿಲ್ಲ ಅಂತಂದರೆ ತುಂಬಾ ಲೇಟ್ ಮಾಡ್ತಿದ್ರು ಫ್ರೆಂಡ್ಸ್ ಇಲ್ಲಿ ಬಿಲ್ ಕೊಡೋದಕ್ಕೆ. ಅದೇ ನಮಗೆ ಬೇಜಾರಾಗಿದೆ. ಅದು ಬಿಟ್ಟರೆ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದು ನನ್ನ ಮಗಳು ಫ್ರಾಕು, ಸ್ವಲ್ಪ ಕಾಟನಲ್ಲೇ ತೊಗೊಂಡಿದ್ದೀನಿ. ತುಂಬ ಚುಚ್ಚ ಅಂಥದ್ದೆಲ್ಲ ತೊಗೊಂಡಿಲ್ಲ. ಇದೊಂದು ತೊಗೊಂಡಿರೋದು, 2 ಫ್ರಾಕು ತೊಗೊಂಡ್ವಿ. ಅಲ್ಲಿ ಇದು ಕೂಡ 400 ಏನೋ ಸಮಥಿಂಗ್ ಆಯಿತು. ಅದಾದಮೇಲೆ ನನ್ನ ಮಗಂದು ತೋರಿಸಲ್ವಂತೆ, ಅವನು ಅವತ್ತು ರಿವೀಲ್ ಮಾಡ್ತಾನಂತೆ, ಅಂದರೆ ಹಬ್ಬದ ದಿನನೇ ರಿವೀಲ್ ಮಾಡ್ತಾನಂತೆ. ಸೊ ಹಂಗಾದ್ರೂ ನಾನು ಹೇಳಿಬಿಟ್ಟಿದ್ದೀನಿ. ಸೊ ಅವನಿಗೆ ಪ್ಯಾಂಟ್ ಒಂದು ತರೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅಲ್ಲಿ ಸೆಟ್ ಆಗಲಿಲ್ಲ ಪ್ಯಾಂಟ್ಗಳು ಯಾವುದೂ. ಸೊ ಅದಕ್ಕೋಸ್ಕರ ಇವಾಗ ಸ್ಟುಡಿಯೋಗೆ ಹೋಗಿ ತೊಗೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಹೊರಡೋಣ ಬನ್ನಿ. ಕೆಲವೊಂದನ್ನು ಟ್ರೈ ಮಾಡಿ ಆದಮೇಲೆ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಅದನ್ನು ಅವತ್ತು ರಿವೀಲ್ ಮಾಡ್ತಾನಂತೆ. ಸೊ ನೋಡೋಣ. ಅದಕ್ಕೆ ಮುಂಚೆ ಬರ್ಡೇ ಬೇರೆ ಇದೆ, ಬರ್ಡೇದು ಕೂಡ ರಿವೀಲ್ ಮಾಡ್ತಾನಂತೆ. ನೋಡೋಣ ಬನ್ನಿ. ಮತ್ತು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು, ನನಗಂತೂ ತುಂಬಾ ಇಷ್ಟ ಆಯಿತು.
ಆ್ಯಕ್ಚುಲಿ ಈ ಪ್ಯಾಂಟ್ ನನಗೆ ಇಷ್ಟ ಆಯಿತು. ಟ್ರಯಲೆಲ್ಲ ಟ್ರೈ ಮಾಡಿ ನೋಡಿದೆ, ಎಲ್ಲ ಚೆನ್ನಾಗಿ ಪರ್ಫೆಕ್ಟ್ ಅನಿಸ್ತು. ಬಟ್ ಇನ್ನು ಸ್ವಲ್ಪ ಲೂಸ್ ಇರಬೇಕಾಯಿತು ಅನಿಸ್ತು. ಸೊ ಅದರಿಂದ ನಾನು ಬಿಟ್ಬಿಟ್ಟು ನೆಕ್ಸ್ಟನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಅಂತ ತೊಗೊಂಡೆ. ಫ್ಲೆಕ್ಸಿಬಲ್ ಆಗಂತೂ ಇದೆ, ಬಟ್ ನೋಡೋಣ ಅಂತ ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂದರೆ ಈ ಥರದ್ದು ನೆಕ್ಸ್ಟ್ ಟೈಮ್ ತೊಗೊಳೋಣ ಅಂತ ತೊಗೊಂಡೆ. ಸೊ ಇದು ಅದೇ ಸ್ವಲ್ಪ ಅದು ಮೇಲ್ಗಡೆದೆಲ್ಲ ಕೆಳಗಡೆ ಬಿಟ್ಟು ಮಾಡ್ತಾಯಿದ್ದೀನಿ. ಟ್ರಯಲ್ ರೂಮಲ್ಲಿ ಮಾಡ್ಕೊಂಡಿರೋ ಅಂಥದ್ದು. ಇದು ಒಂದು ನೆಕ್ಸ್ಟ್ ಸ್ವಲ್ಪ ಲೂಸ್ ಆಗಿದೆ ಅಂತ ತೊಗೊಂಡ್ರೆ, ಅತಿಯಾಗಿ ಲೂಸ್ ಆಗಿದೆ. ಈ ಥರ ನನ್ನ ಹತ್ರ ಆಲ್ರೆಡಿ ಇದೆ ಒಂದು ಬ್ಯಾಗಿ ಪ್ಯಾಂಟು. ಸೊ ಇದನ್ನೊಂದು ತೊಗೊಳೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿ ತುಂಬಾ ಲೂಸ್ ಅನಿಸ್ತು. ಅದಕ್ಕೆ ಇದೂ ರಿಜೆಕ್ಟ್. ದಿಸ್ ಒನ್ ಈಸ್ ಆಲ್ಸೋ ರಿಜೆಕ್ಟ್ ಫಾರ್ ಮಿ. ಸೊ ಇವಾಗ ನೆಕ್ಸ್ಟು ಇನ್ನೊಂದು ಯಾವ್ದಾದ್ರು ತೊಗೊಳೋಣ ಬಿಡು ನೆಕ್ಸ್ಟ್ ಟೈಮು ಅಂತ ಇವಾಗ ಹೊರಡ್ತಾ ಇದ್ದೀವಿ. ಮನೆ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ಇದೊಂದು ಫೋಟೋ ಕೊಟ್ಟರು. ಇವರು ಬಂದು ಅವ್ರ ಕ್ಲಾಸ್ ಟೀಚರು. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಮ್ಯಾನೇಜರು. ಮತ್ತು ಫಸ್ಟು ಪ್ಲೇಸ್, ಸೆಕೆಂಡ್ ಪ್ಲೇಸು ಮತ್ತು ಥರ್ಡ್ ಪ್ಲೇಸ್ ಈ ಥರ ತಗೊಂಡಿದ್ದಾರೆ. ಇದು ಕೂಡ ಅಷ್ಟೇ. ನಾನು ನೋಡಿ ಎಷ್ಟು ಶೆಕೆಯಲ್ಲಿದ್ದೀನಿ ಅಂತ. ಅದು ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಅವತ್ತು ಇದ್ರದ್ದು ಫೋಟೋ ತೆಗಿತಾರೆ ಅಂತ. ಸೊ ಈ ಥರ ಇದ್ದೀನಿ. ಇದು ಬಂದು UKG ಸವಿತಾ ಮಿಸ್ ಅಂತ. ಇವ್ರ ಹೆಸರು ಸಾವಿತ್ರಿ ಮಿಸ್, ಇವ್ರ ಹೆಸರು ಸವಿತಾ ಮಿಸ್. ಇವರು UKG ಕ್ಲಾಸ್ ಟೀಚರ್, ಇವರು PKG ಕ್ಲಾಸ್ ಟೀಚರು. ಇದು ನಾನು, ನಿಮ್ಗೆ ಗೊತ್ತೇ ಇದೆಯಲ್ಲ, ಇಗ್ನೋರ್ ಮಾಡಿ ನಾನು. ಆಮೇಲೆ ಇದು ಬಂದು ಡ್ಯಾನ್ಸು ಇಲ್ಲಿದ್ದಾಳೆ ನೋಡಿ ನನ್ನ ಮಗಳು. ಆ್ಯಕ್ಚುಲಿ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಡ್ಯಾನ್ಸಿನ ವೀಡಿಯೋನ. ಸೊ ನೀವೆಲ್ಲ ನೋಡ್ಬೋದು ನೋಡಿ. ಯಾಕೆ ಫೋಕಸ್ ಆಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಅವಳು ಆ್ಯಕ್ಟಿಂಗು ಎಲ್ಲಿ ಬಂದು ಶೂಸ್ ತೆಗ್ದಿಯಾಳೆ. ಮನ್ವಿಕಾ, ಕಮ್ ಆ್ಯಂಡ್ ಪುಟ್ ಇಟ್ ದೇರ್. ನೋ, ಯು ಶುಡ್ ಪುಟ್ ಇಟ್ ಓನ್ಲಿ. ಇಟ್ಕೋ ಕೈಯಲ್ಲಿ. ಶೂಸ್ನ ತೊಗೊಂಬಂದು ರೂಮಲ್ಲಿ ಬಿಚ್ಚಿ ಮೇಲೆಲ್ಲ ಕೂತಿಯಾಳೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತ. ಆ್ಯಕ್ಚುಲಿ ನಾನು ತಕ್ಷಣವೇ ವೀಡಿಯೋ ಮಾಡಿದೆ, ಇಲ್ಲಾಂದರೆ ಎಲ್ಲ ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಹೋಗುತ್ತೆ ಫೋಟೋ ಅಂತ, ಇಲ್ಲ ಒಳಗೆತ್ತಿಟ್ಬಿಡ್ತೀನಿ ಅಂತ.